ನೆಕ್ಸ್ಟ್ ಪ್ರಾಜೆಕ್ಟ್ ಬಂದು ಬೆಂಗಳೂರು ಏರ್ಪೋರ್ಟ್ ಸಿಟಿ. ಇದು ನಾರ್ಮಲ್ ಏರ್ಪೋರ್ಟ್ ಎಕ್ಸ್ಪಾನ್ಷನ್ ಅಲ್ಲ, ಇದನ್ನ ಏರೋಟ್ರೋಪಾಲಿಸ್ ಅಂತ ಕೂಡ ಕರೀತಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಏರ್ಪೋರ್ಟ್ ಸುತ್ತ ಕಂಪ್ಲೀಟ್ ಬಿಸ್ನೆಸ್ ಸಿಟಿ ಬಿಲ್ಡ್ ಮಾಡೋದು. ಈ ಪ್ರಾಜೆಕ್ಟ್ ನ ಬೆಂಗಳೂರು ಏರ್ಪೋರ್ಟ್ ಸಿಟಿ ಲಿಮಿಟೆಡ್ ಅಂದ್ರೆ BACL, ಬೆಂಗಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಲಿಮಿಟೆಡ್ ಎಕೋಸಿಸ್ಟಮ್ ಜೊತೆ ಸೇರಿ ಡೆವಲಪ್ ಮಾಡ್ತಿದೆ. ಹಾಸ್ಪಿಟಾಲಿಟಿ, ಕಮರ್ಷಿಯಲ್ ಮತ್ತೆ ಮಿಕ್ಸ್ಡ್ ಯೂಸ್ ಡೆವಲಪ್ಮೆಂಟ್ಸ್ ಗೆ ಪ್ರೈವೇಟ್ ಡೆವಲಪರ್ಸ್ ಪಾರ್ಟ್ನರ್ಶಿಪ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ. ಯಾಕಪ್ಪ ಈ ಪ್ರಾಜೆಕ್ಟ್ ನ ಬಿಲ್ಡ್ ಮಾಡ್ತಿದ್ದಾರೆ ಅಂತ ನೋಡೋದಾದ್ರೆ, ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಲ್ಲಿ ದಿನಕ್ಕೆ ಸುಮಾರು 44 ಮಿಲಿಯನ್ ಗಿಂತ ಹೆಚ್ಚು ಪ್ಯಾಸೆಂಜರ್ಸ್ ಓಡಾಡ್ತಾರೆ. ಈ ಏರ್ಪೋರ್ಟ್ ನ ಬರೀ ಏರ್ಪೋರ್ಟ್ ಅಲ್ಲದೆ ಗ್ಲೋಬಲ್ ಬಿಸ್ನೆಸ್ ಡೆಸ್ಟಿನೇಷನ್ ಆಗಿ ಟ್ರಾನ್ಸ್ಫಾರ್ಮ್ ಮಾಡಬೇಕು ಅಂತ. ಅದಕ್ಕೆ ಅಂತ ಆಫೀಸ್ ಸ್ಪೇಸಸ್, ಲಕ್ಸುರಿ ಹೋಟೆಲ್ಸ್, ಕನ್ವೆನ್ಷನ್ ಸೆಂಟರ್ಸ್, ಲಾಜಿಸ್ಟಿಕ್ಸ್ ಪಾರ್ಕ್ಸ್ ಮತ್ತೆ ರಿಟೇಲ್ ಸ್ಪೇಸಸ್ ಕೂಡ ಪ್ಲಾನ್ ಮಾಡ್ತಿದ್ದಾರೆ. ಮತ್ತೆ ಲೊಕೇಶನ್ ನೋಡೋದಾದ್ರೆ ಈ ಪ್ರಾಜೆಕ್ಟ್ ದೇವನಹಳ್ಳಿ ಕಾರಿಡಾರ್ ಅಲ್ಲಿ ಇದೆ. ಏರ್ಪೋರ್ಟ್ ಸುತ್ತ ಡೆವಲಪ್ ಆಗ್ತಿದೆ. ಕರೆಂಟ್ ಸ್ಟೇಟಸ್ ನೋಡೋದಾದ್ರೆ AISATS ಲಾಜಿಸ್ಟಿಕ್ಸ್ ಪಾರ್ಕ್ ಆಲ್ರೆಡಿ ಆಪರೇಷನಲ್ ಆಗಿದೆ. ಮೆಟ್ರೋ ಬ್ಲೂ ಲೈನ್ ಕನ್ಸ್ಟ್ರಕ್ಷನ್ ನಡೀತಾ ಇದೆ. NH44 ಇಂಪ್ರೂವ್ಮೆಂಟ್ಸ್ ಪ್ರೋಗ್ರೆಸ್ ಅಲ್ಲಿ ಇವೆ. ಪ್ರೆಸ್ಟೀಜ್ ಗ್ರೂಪ್ ಮತ್ತೆ BACL ಸೇರಿ 1.5 ಮಿಲಿಯನ್ ಸ್ಕ್ವೇರ್ ಫೀಟ್ ಇಂಟಿಗ್ರೇಟೆಡ್ ಕನ್ವೆನ್ಷನ್ ಡೆಸ್ಟಿನೇಷನ್ ನ ಅನೌನ್ಸ್ ಮಾಡಿದ್ದಾರೆ. ಪ್ರೀಮಿಯಂ ಹೋಟೆಲ್ ಮತ್ತೆ ಮಿಕ್ಸ್ಡ್ ಯೂಸ್ ಡೆವಲಪ್ಮೆಂಟ್ಸ್ ಕೂಡ ಡಿಫರೆಂಟ್ ಸ್ಟೇಜಸ್ ಅಲ್ಲಿ ಪ್ರೋಗ್ರೆಸ್ ಆಗ್ತಾ ಇದೆ. ಟೈಮ್ ಲೈನ್ ನೋಡೋದಾದ್ರೆ ಇದು ಒಂದೇ ಸಲ ಕಂಪ್ಲೀಟ್ ಆಗೋ ಪ್ರಾಜೆಕ್ಟ್ ಅಲ್ಲ, ಫೇಸ್ ವೈಸ್ ಡೆವಲಪ್ ಆಗ್ತಿದೆ. ಮುಂದಿನ 5 ರಿಂದ 10 ವರ್ಷಗಳ ಒಳಗೆ ಮೇಜರ್ ಡೆವಲಪ್ಮೆಂಟ್ಸ್ ಕಂಪ್ಲೀಟ್ ಆಗೋ ಎಕ್ಸ್ಪೆಕ್ಟೇಷನ್ ಇದೆ. ಮತ್ತೆ ಇನ್ವೆಸ್ಟರ್ ಪರ್ಸ್ಪೆಕ್ಟಿವ್ ನ ನೋಡೋಣ. ಏರ್ಪೋರ್ಟ್ ಕನೆಕ್ಟಿವಿಟಿ ಇಂಪ್ರೂವ್ ಆಗ್ತಿರೋದ್ರಿಂದ ದೇವನಹಳ್ಳಿ ಕಾರಿಡಾರ್ ಗೆ ರೆಸಿಡೆನ್ಷಿಯಲ್ ಮತ್ತೆ ಕಮರ್ಷಿಯಲ್ ಡಿಮಾಂಡ್ ಆಲ್ರೆಡಿ ಇನ್ಕ್ರೀಸ್ ಆಗ್ತಾ ಇದೆ.